ಫ್ರೆಂಡ್ಸ್, ಸೊ ಇವತ್ತು ನಾನು ನಿಮಗೆ ಬ್ಯೂಟಿಫುಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 10 ನಂಬರ್ದು ನೀಡಲ್ ತೊಗೊಂಡಿದ್ದೀನಿ ಮತ್ತು ಸಿಲ್ವರ್ ಕಲರ್ ಥ್ರೆಡ್ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಸೀರೆ ಸ್ಟಾರ್ಟಿಂಗಲ್ಲಿ 2 ಟೈಮ್ ಲಾಕ್ ಮಾಡ್ಕೋಬೇಕು. ನನ್ನ 10 ನಂಬರ್ ನೀಡಲ್ ಕಳೆದೋಯ್ತು, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹೊಸದು. 1 ಟೈಮ್ ಮತ್ತು ಪಕ್ಕದಲ್ಲಿ ಇನ್ 1 ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ, 2 ಟೈಮ್ ಲಾಕ್ ಮಾಡಿಕೊಂಡು 2 ಟೈಮ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಲ್ವ, ಆ ಥರ ತಗೋಬೇಕು. ದಾರನ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆ ಏನು ಹಾಕಿರ್ತೀವಲ್ಲ ಅದ್ರ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ದಾರ ತಂದು 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಕಂಬದ ಕೆಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1. ಇವಾಗ ಇನ್ನೂ ಒಂದು ಹಾಕ್ಕೊಳ್ಳೋಣ. ನೋಡಿ, ಈ ಥರ 2ರಿಂದ 1 2ರಿಂದ 1 5 6 ಆಗಿದೆ ಫ್ರೆಂಡ್ಸ್. ನೀವು ಏನಂತಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿರ್ತೀರ ಸೀರೆ ಫುಲ್ಲು ಅದೇ ಕೌಂಟಿಂಗ್ಸಲ್ಲಿ ಹಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಸ್ವಲ್ಪ ವಿ ಶೇಪಲ್ಲಿ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1. ನಿಮ್ಗೇನಾದರೂ ಬೀಡ್ಸ್ ಬೇಕಂದರೆ ಈ ಡಬಲ್ ಕ್ರೋಶ್ ಆದಮೇಲೆ ಇಲ್ಲೇ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ 1 2 3 ಹಾಕ್ಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು 2ರಿಂದ 1 2ರಿಂದ 1 ಡಬಲ್ ಕ್ರೋಶೆ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1. ಫ್ರೆಂಡ್ಸ್, 2 ದಿನ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ನಮ್ಮಮ್ಮ ಮನೆ ಕಡೆ ಫಂಕ್ಷನ್ ಇತ್ತು. ಸೊ ಅದಕ್ಕೆ ವಿಡಿಯೋ ಹಾಕ್ಲಿಕ್ಕಾಗಿಲ್ಲ, 2 ಡೇ ಮಿಸ್ ಆಯಿತು. ಅದಕ್ಕೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕ್ಷಮೆ ಕೇಳ್ತೀನಿ. ಇವಾಗ ಇನ್ನೊಂದು ಹಾಕೋದು ತೋರಿಸ್ತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು. ನೀವು ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಆಮೇಲೆ ನೀವು ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. 1 ಪಾಯಿಂಟ್ ಆ ಕಡೆ ಸ್ಲ್ಯಾಂಟಿಂಗಾಗಿ ತಗೊಂಡು 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1. ನೋಡಿ, 2ರಿಂದ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ 3 ಚೈನ್ ಹಾಕಿರ್ತೀವಲ್ವಾ, ಆ 3 ಚೈನ್ ಬಿಟ್ಟು 5 ಹಾಕ್ಕೋಬೇಕು ನಾವು. 5 ಹಾಕ್ಕೊಂಡು ಮತ್ತೆ ಈ ಥರ ಸೆಂಟ್ರಿಗೆ ಇಟ್ಕೊಳ್ಳಿ. ಮತ್ತು ಈ ಥರ ಸ್ಲ್ಯಾಂಟಿಂಗ್ ಥರ ಮಾಡಿಕೊಂಡು ಅಲ್ಲಿಂದ ಹೋಗಿ ದಾರ ತಂದು, ತುಂಬ ಉದ್ದ ಮಾಡ್ಕೋಬೇಡಿ, ಡಬಲ್ ಕ್ರೋಶೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಇವಾಗ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1. ಇವಾಗ 2 ಟೈಮ್ ಆಯ್ತಲ್ವಾ. ಇವಾಗ 3ನೇ ಸತಿ ನೋಡಿ, ಈ ಥರ ಟೋಟಲ್ಲು 5 ಡಬಲ್ ಕ್ರೋಶಸ್ ಹಾಕ್ಕೋಬೇಕು. 5 ಡಬಲ್ ಕ್ರೋಶಸ್ ಹಾಕ್ಕೊಂಡು ಮತ್ತೆ ಈ ಥರ ಸ್ಲ್ಯಾಂಟಿಂಗ್ ಆಗಿ ತೊಗೊಂಡು ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಇಲ್ಲಿ ಕ್ಯಾಪ್ಸು ಎಷ್ಟು ನೀಟಾಗಿ ಒಂದೇ ಸೈಜಲ್ಲಿ ಬಂದಿದೆ ಅಂತ ಹೇಳಿ. ನೋಡಿ, ಈ ಥರ ಬಂದಿದೆ. ಸೀರೆ ಫುಲ್ಲು ಇದೇ ಥರ ಫಿನಿಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ ಇವಾಗ ಸ್ಯಾರಿ ಫುಲ್ಲು ಬೇಸು ಕಂಪ್ಲೀಟ್ ಆಗಿದೆ. ಸೊ ಇವಾಗ ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಈ ಥರ ಇಟ್ಕೊಂಡು ದಾರ ತಂದು ಇಲ್ಲಿ 1 ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡಿಕೊಂಡು ಸ್ಪೇಸ್ ಇನ್ನೂ ಇದೆ ಅಂತ ಹೇಳಿದ್ರೆ 2 ಟೈಮ್ ಲಾಕ್ ಮಾಡ್ಕೊಳ್ಳಿ. ಟೂ ಟೈಮ್ ಲಾಕ್ ಮಾಡಿಕೊಂಡು ಇವಾಗ 1 2 3 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟ್ ಮಾಡಿಕೊಂಡು ಈ ಕಡೆ ಎಳ್ಕೊಬಿಡಿ. ಇದು ಟೈಟಾಗಿ ಕುತ್ಕೊಳ್ಳಿ. ಅಂದರೆ ನಾನು ಇದು ಆರ್ಚ್ ಎಲ್ಲ ಫಿನಿಶ್ ಆದಮೇಲೆ ಕಟ್ ಮಾಡಿಬಿಟ್ಟಿದ್ದೆ ದಾರನ, ಆದರೆ ಕಟ್ ಮಾಡಬಾರ್ದು. ನೀವು ಆ ಮಿಸ್ಟೇಕ್ ಮಾಡಬೇಡಿ. ನಾನು ಕಟ್ ಮಾಡಿಬಿಟ್ಟಿದ್ದೀನಿ, ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು. ಸೊ ನಾನು ಅದನ್ನು ಜಾಯಿನ್ ಮಾಡ್ತಾಯಿದ್ದೀನಿ. ಇಲ್ಲಿ ಫ್ರಂಟಿಂದ ತಗೊಂಡು ನೋಡಿ, ಇಲ್ಲಿ ಫ್ರಂಟಿಂದ 1 ಲಾಕ್ ಹಾಕ್ಕೊಳ್ಳೋಣ. 1 ಲಾಕ್ ಹಾಕ್ಕೊಂಡು ಪಕ್ಕದಲ್ಲಿ ಇನ್ನೂ 1 ಲಾಕ್ ಹಾಕ್ಕೊಳ್ಳೋಣ. ಇನ್ನೂ 1 ಲಾಕ್ ಹಾಕ್ಕೊಂಡು ಇವಾಗ 2 ಟೈಮ್ ಲಾಕ್ ಹಾಕ್ಕೊಳ್ಳೋಣ. ಮತ್ತು ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು 1 2 3 4 5 ಚೈನ್ ಹಾಕ್ಕೊಂಡು ಈ 3 ಚೈನ್ ಏನು ಹಾಕಿರ್ತೀವಲ್ವಾ, ಅಲ್ಲಿ ಮೇಲ್ಗಡೆಯಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು 1 2 3 4 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ 3 ಚೈನ್ ಇರುತ್ತಲ್ವಾ, ಅಲ್ಲಿ ಮೇಲ್ಗಡೆಯಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 1 2 3 4 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ ಮೇಲೆ 3 ಚೈನ್ ಮೇಲೆ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಇವಾಗ ಮತ್ತೆ 1 2 3 4 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚು 3 ಚೈನ್ ಮೇಲೆ
ನೆಕ್ಸ್ಟ್ ಆ 3 ಚೈನ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. 1 2 3 4 5 ಚೈನ್ ಹಾಕ್ಕೊಂಡು ಈ ಆರ್ಚ್ 3 ಚೈನ್ ಏನು ಹಾಕಿರ್ತೀವಲ್ವಾ, ಸೊ ಅಲ್ಲಿಂದ ದಾರಾನ ತಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು 1 2 3 4 5 ಚೈನ್ ಹಾಕ್ಕೊಂಡು ಈ 3 ಚೈನಲ್ಲಿ ಮೇಲ್ಗಡೆ ಗ್ಯಾಪಲ್ಲಿ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 5 ಚೈನ್ ಹಾಕ್ಕೊಂಡು ಈ 3 ಚೈನ್ ಹಾಕಿರ್ತೀವಲ್ವಾ, ಅದ್ರ ಮೇಲಿಂದ ದಾರಾನ ತಂದು ಲಾಕ್ ಮಾಡ್ಕೋಬೇಕು. ಮತ್ತು 1 2 3 4 5 ಚೈನ್ ಹಾಕ್ಕೊಂಡು ಈ ಆರ್ಚ್ 3 ಚೈನ್ ಏನು ಹಾಕಿರ್ತೀವಲ್ವಾ, ಚೈನ್ ಹಾಕಿರ್ತೀವಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಟೈಟಾಗಿ ಲಾಕ್ ಮಾಡಿಕೊಂಡ್ರೆ, ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೊ ನಾವು ಇದೇ ಥರ ಫುಲ್ಲು ಸ್ಯಾರಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಥರ್ಡ್ ಸ್ಟೆಪ್ಪು ಸಾರಿ ಫ್ರೆಂಡ್ಸ್. ಇವಾಗ ನಾನು ಫುಲ್ ಸೀರೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊನೆಯಲ್ಲಿ ಮತ್ತೆ 1 2 3 4 5 ಚೈನ್ ಹಾಕಿ ಈ ಎಡ್ಜಲ್ಲಿ ದಾರ ತಂದು 3 ಚೈನ್ ಇರ್ತಲ್ಲ ಅಲ್ಲಿ ಮೇಲ್ಗಡೆ ಲಾಕ್ ಮಾಡಿಕೊಂಡು ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ನಾವು ದಾರನ ಕಟ್ ಮಾಡಿಕೊಂಡು ಎಳ್ಕೊಳ್ಳೋಣ. ನೋಡಿ ಈ ಥರ ಎಳ್ಕೊಂಡು ಹಿಂಗೆ ಮಾಡಿಕೊಂಡ್ರೆ ಟೈಟ್ ಆಗುತ್ತೆ. ಇದನ್ನು ಇಲ್ಲಿ ಹಿಂದೆ ಪೇಸ್ಟ್ ಮಾಡ್ಕೋಬೋದು. ಓಕೆನಾ, ಇಲ್ಲಿ ಹಿಂದೆ ಪೇಸ್ಟ್ ಮಾಡ್ಕೊಳ್ಬೋದು. ಇವಾಗ ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೋಬೇಕು. ನೋಡಿ ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೊಂಡು ಇವಾಗ ನೆಕ್ಸ್ಟ್ ಲೇಯರ್ ವರ್ಕ್ ಮಾಡೋಣ. ಇದನ್ನು ನಾವು ಇಲ್ಲಿ ಹಿಂದೆ ಹೀಗೆ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಡು ನೋಡಿ, ಫಸ್ಟು ಇಲ್ಲಿ ಇಟ್ಕೊಂಡು ಈ 3 ಚೈನ್ ಏನು ಹಾಕಿರ್ತೀವಲ್ವ ಅಲ್ಲಿಂದ ದಾರಾನ ಇಲ್ಲಿಂದ ದಾರಾನ ಎಳ್ಕೊಬಿಡೋಣ. ಫುಲ್ ಎಳ್ಕೊಬಿಡಿ. ಎಳ್ಕೊಂಡು ಇಲ್ಲೇನಪ್ಪ ಅಂತಂದರೆ ಇಲ್ಲೊಂದು ಗಂಟು ಹಾಕ್ಕೊಳ್ಳೋಣ, ನಾಟ್. ಯಾಕಂದರೆ ನಮಗೆ ಬಿಚ್ಚೋಗ್ಬಾರ್ದು, ಟೈಟಾಗಿ ಇರಬೇಕದು. ಸೊ ಅದಕ್ಕೆ ಒಂದು ಗಂಟು ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ವಲ್ವಾ, ಸೊ ಇಲ್ಲಿ ಹಾಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಾನು. ಇವಾಗ ಫಸ್ಟು ನೋಡಿ ಇಲ್ಲಿ ನೋಡಿ, ಫಸ್ಟು ಇವಾಗ ಇಲ್ಲಿ ಆರ್ಚ್ ಫಿನಿಶ್ಡ್ ಆದಮೇಲೆ ಈ ಪಕ್ಕದ 5 ಚೈನ್ ಒಳಗಡೆ ದಾರಾನ ತಂದು ಒನ್ ಟೈಮ್ ನೋಡಿ ದಾರಾನ ತಂದು ಒನ್ ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇಲ್ಲಿ 5 ಚೈನ್ ಲಾಕ್ ಇರುತ್ತೆ, ಅಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಅಲ್ಲಿ ಒಂದು ಸತಿ ಲಾಕ್ ಮಾಡ್ಕೊಂಡು ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ತೀವೋ ಅದೇ ತೋರಿಸ್ತಾ ಇದ್ದೀನಿ. 1 2 3 4
ಫೈವ್ ಚೈನ್ ಹಾಕ್ಕೊಂಡು ಇಲ್ಲಿ 5 ಚೈನ್ದು ಇದ್ರ ಒಳಗಡೆ ಒಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದ 5 ಚೈನಲ್ಲಿ ಒಂದ್ಸತಿ ಲಾಕ್ ಮಾಡಿಕೊಂಡು ಈ ಮೇಲೆ 5 ಚೈನ್ದು ಲಾಕ್ ಇದೆ ಅಲ್ವಾ, ಅದರಲ್ಲಿ ಇನ್ನೊಂದ್ಸತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೂ ಅಷ್ಟೇ, ಫಸ್ಟ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಲಾಕ್ ಮಾಡಿ ನೆಕ್ಸ್ಟು ಆರ್ಚ್ ಸ್ಟಾರ್ಟ್ ಮಾಡೋದು. ಇಲ್ಲಿ ಸೆಂಟ್ರಿಂದನೂ ಅಷ್ಟೇ. ಇವಾಗ ಪಕ್ಕದ 5 ಚೈನಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಹಾಗೆ ಆರ್ಚ್ ಸ್ಟಾರ್ಟ್ ಮಾಡ್ಬೋದು, ಒಂದು ಲಾಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಈ 5 ಚೈನ್ ಬಿಟ್ಟು ಪಕ್ಕದ 5 ಚೈನಲ್ಲಿ ನೋಡಿ, ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಈ 5 ಚೈನ್ ಬಿಟ್ಟು ಪಕ್ಕದ 5 ಚೈನಲ್ಲಿ ಹೋಗಿ ದಾರನ ತಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ಇವಾಗ 1, 2, 3, 4 ಚೈನ್ ಹಾಕ್ಕೊಂಡು ಈ ಕಂಬದ ಬ್ಯಾಕ್ ಸೈಡಿಂದ ಹೋಗಿ ದಾರನ ತಂದು ಪಿಕೌಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪಿಕೌಟ್ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 5 ಚೈನ್ ಕೆಳಗಿಂದ ದಾರನ ತಂದು ತ್ರಿಬಲ್ ಕ್ರೋಶೆ ಮತ್ತು 1, 2, 3, 4 ಚೈನ್ ಹಾಕ್ಕೊಂಡು ಆ ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಲಾಕ್. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 5 ಚೈನ್ ಕಂಬದ ಕೆಳಗಡೆಯಿಂದ ದಾರನ ತಂದು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 1, 2, 3, 4 ಚೈನ್ ಹಾಕ್ಕೊಂಡು ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 1, 2, 3, 4 ಚೈನ್ ಹಾಕ್ಕೊಂಡು ಆ ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ದಾರನ ಮೇಲೆ ಎಳ್ಕೋಬೇಕು. ದಾರನ ಮೇಲೆ ಎಳ್ಕೊಂಡು ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊತೀನಿ ನಾನು. ನಿಮಗೆ ಬೇಕಂದರೆ ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೋಬೋದು. ನಾನು ಎಲ್ಲೂ ಬೀಡ್ ಆ್ಯಡ್ ಮಾಡ್ಕೊಂಡಿಲ್ಲ, ಅದರಿಂದ ಸ್ವಲ್ಪ ಬಿಗ್ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 5 ಚೈನ್ ಕಂಬದಲ್ಲಿ ಹೋಗಿ ದಾರನ ತಂದು 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ನೋಡಿ ಒಂದು ಬೀಡ್ ಹಾಕ್ಕೊಂಡು ನನಗೆ ಇಲ್ಲಿ ನಾನು ಎಲ್ಲೂ ಬೀಡ್ ಯೂಸ್ ಮಾಡಿಲ್ಲ, ಸೊ ಅದಕ್ಕಂತ ನಾನು ಸ್ವಲ್ಪ ಬಿಗ್ ಬೀಡ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಸ್ಮಾಲ್ ಬೀಡು ಆ್ಯಡ್ ಮಾಡ್ಕೋಬೋದು. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ ಚೈನ್ ಒಳಗಡೆಯಿಂದ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆ ನೋಡಿ ಈ ಥರ ಎಳ್ಕೊಂಡು ಇವಾಗ 1, 2, 3, 4 ಚೈನ್ ಹಾಕ್ಕೊಂಡು ಈ ಕಂಬ ಬ್ಯಾಕ್ ಸೈಡಿಂದ ಹೋಗಿ ದಾರನ ತಂದು ಒಂದು ಪಿಕೌಟ್ ಮಾಡ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಅದೇ 5 ಚೈನ್ ಕಂಬದಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಪಿಕೌಟ್. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ 5 ಚೈನ್ ಕಂಬದಿಂದ ಕೆಳಗಡೆದಿಂದ ದಾರನ ತಂದು ತ್ರಿಬಲ್ ಕ್ರೋಶೆ ಮತ್ತು 4 ಚೈನ್ ಕಂಬದ ಬ್ಯಾಕ್ ಸೈಡಿಂದ ದಾರನ ತಂದು ಒಂದು ಪಿಕೌಟ್.
ಪಿಕಾಟ್ ಮಾಡ್ಕೊಂಡಿವಾಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಅದೇ 5 ಚೈನಲ್ಲಿ ಹೋಗಿ ದಾರ ತಂದು ಟ್ರಿಬಲ್ ಕ್ರೋಶೆ ಮತ್ತು 1 2 3 4 ಚೈನ್ ಹಾಕ್ಕೊಂಡು ಆ 2 ಕಂಬ ಮಧ್ಯದಿಂದ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ ಕಡೆ 4 ಕಂಬ ಸೆಂಟ್ರಲ್ ಒಂದು ಬೀಡು ಮತ್ತು ಈ ಕಡೆ 4 ಕಂಬ ಫ್ರೆಂಡ್ಸ್. ಆದಮೇಲೆ ಪಕ್ಕದ 5 ಚೈನಲ್ಲಿ ಹೋಗಿ ದಾರ ತಂದು ಒಂದು ಲಾಕ್ ಮಾಡಿಕೊಂಡು ಮತ್ತು ಈ 5 ಚೈನ್ ಲಾಕ್ ಏನು ಮಾಡಿರ್ತೀವಲ್ವ ಅದ್ರ ಮೇಲುಗಡೆ ಇನ್ನೊಂದು ಲಾಕ್ ಮಾಡ್ಕೋಬೇಕು ನೋಡಿ. ಅದ್ರ ಮೇಲೆ ಒಂದು ಲಾಕ್ ಮಾಡ್ಕೊಂಡಿವಾಗ 1 2 3 4 5 ಚೈನ್ ಹಾಕ್ಕೊಂಡು ಇದು ಕುಚ್ಚಿಗೋಸ್ಕರ ಆ 5 ಚೈನ್ ಒಳಗಡೆ ಒಂದು ಸತಿ ಈ 5 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಆಮೇಲೆ ಆ 5 ಚೈನ್ ಲಾಕ್ ಇರುತ್ತಲ್ವ ಅದ್ರ ಮೇಲೆ ಇನ್ನೊಂದು ಸತಿ ಲಾಕ್ ಮಾಡ್ಕೋಬೇಕು ಈ ಥರ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫೈನಲ್ ಡಿಸೈನ್ ಈ ಥರ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಬರುತ್ತೆ ನಮಗೆ. ನೀವು ನೋಡ್ತಿರ್ಬೋದು ಡಿಸೈನು ಎಷ್ಟು ನೀಟಾಗಿ ಕಾಣಿಸ್ತಿದೆ ಮತ್ತು ತುಂಬ ಚೆನ್ನಾಗೂ ಇದೆ. ಏನಪ್ಪ ಅಂತಂದರೆ ನಾನು ಒಂದು ಕಲರ್ ಶೇಡ್ ಡಾರ್ಕರ್ ತೊಗೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೀರೆಗೂ ಮ್ಯಾಚ್ ಆಗ್ತಿದೆ ಡೈರೆಕ್ಟಾಗಿ ನೋಡಿದ್ರೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಾನು ಸೀರೆ ಫುಲ್ಲು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.